ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ. ಅಮ್ಮ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು, ನಿಮ್ಮನ್ನು ಕರ್ಕೊಂಡು ಹೋಗಿ ಅವರ ಕೆಲಸದಲ್ಲಿ ನಿಮ್ಮನ್ನು ಭಾಗಿಗಳನ್ನಾಗಿ ಮಾಡಿದ್ದು ಎಲ್ಲ ಹೇಳಿದ್ರಿ. ಆ ಕಷ್ಟದ ದಿನಗಳು, ಇದು ಏನಿದ್ರು ಕೆಲಸದ ಬಗ್ಗೆ ನೀವು ಹೇಳಿದ್ರಿ, ಆ ಕಷ್ಟದ ದಿನಗಳನ್ನ ಇವತ್ತು ನೆನಪಿಸ್ಕೊಳ್ಳೋದಾದ್ರೆ ಯಾವ ರೀತಿ ಕಷ್ಟಗಳನ್ನ ನೀವು? ನಿಜವಾಗಿ ಹೇಳಬೇಕಂದ್ರೆ ನಾನು ನಮ್ಮ ತಂದೆ 1970ರಲ್ಲಿ ಅನಾರೋಗ್ಯ ಆಗುವವರೆಗೆ ನಮ್ಗೆ ಆ ಥರದ ಕಷ್ಟ ಇರಲಿಲ್ಲ, ಸುಳ್ಳು ಹೇಳಬಾರ್ದು. ಯಾಕಂದರೆ ನಮಗೊಂದು 10 ಎಕರೆ ತೋಟ ಇತ್ತು, ಒಂದು 18 ಎಕರೆ ಹೊಲ ಇತ್ತು, ಒಂದು ಮನೆ, ಒಂದು ಅಂಗಡಿ ಜಾಗ ಬಾಡಿಗೆ ಕೊಟ್ಟಿದ್ವಿ. ನಮ್ಮ ತಂದೆಯವ್ರಿಗೂ ಯಾವಾಗ ಪೊಲೀಸ್ ಕಾನ್ಸ್ಟೇಬಲ್ಲು ಕ್ಲರ್ಕ್ಗಳಿಗೆ 30 ರೂಪಾಯಿ ಪಗಾರ ಇತ್ತು, ಅವಾಗ 80 ರೂಪಾಯಿ ಅವ್ರಿಗೆ ಪಗಾರ ಇತ್ತು. ಅಂದರೆ ಸುಳ್ಳೆ ನಾವು ಕಷ್ಟ ಅಂತ. ನಾನು SSLC ಪಾಸ್ ಆಗೋರಿಗೆ ಅಥವಾ PUC ಪಾಸ್ ಆಗೋರಿಗೆ ಕಷ್ಟ ಇರಲಿಲ್ಲ. ನಮ್ಮ ತಂದೆಯವರು ಸ್ವಲ್ಪ ತೀವ್ರ ಅನಾರೋಗ್ಯಕ್ಕೆ ಒಳಗಾದಾಗ ನಮ್ಗೆ ಸ್ವಲ್ಪ ಕಷ್ಟ ಇತ್ತು, ಹಾಸ್ಪಿಟಲ್ ಖರ್ಚು ಅದು ಇದು ಆಯ್ತೆ ಹೊರತು ಸಾಮಾನ್ಯವಾಗಿ ನಾವು ಮಧ್ಯಮ ವರ್ಗದ ಮನೆತನ. ಬಟ್ ನಾವು ಅಂತ ಕಡು ಬಡವರು ಅಂತ ಹೇಳ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂದರೆ ನಮ್ಮ ಊರಿನಲ್ಲಿ ಇಷ್ಟೆಲ್ಲ ಜಮೀನಿದ್ದರೂ ಸಹಿತ ಬಾವಿ ಇದ್ದದ್ದು 3 ಜನಕ್ಕೆ. ಒಂದು ಬಾವಿ ನೀರಾವರಿ ಇದ್ದದ್ದು ನಮ್ದು ಒಂದಿತ್ತು, ಶೇಗುಣಸಿಗೌಡ್ರದ್ದೊಂದಿತ್ತು, ಇನ್ನೊಂದು ನಮ್ಮ ಜಮಖಂಡಿ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಬಾವಿ. 3 ಬಾವಿ ಇದ್ದದ್ದು. ಅದು ಅವಾಗಿನ್ನೂ ಬಾವಿಗಳೇ ಸಹಿತ ಇರಲಿಲ್ಲ. ಉಳಿದವ್ರದ್ದೆಲ್ಲ ಒಣ ಜಮೀನುಗಳು. ನಮ್ಮಲ್ಲಿ ಮಾತ್ರ 12 ಎಕರೆಯಲ್ಲಿ 10 ಎಕರೆಗೆ ನೀರು ಹಾಯ್ತಾ ಇತ್ತು. 2 ಎಕರೆಗೆ ಎತ್ತರ ಇದ್ದಿದ್ದರಿಂದ ಅದಕ್ಕೆ ನೀರು ಹಾಯ್ತಿರ್ಲಿಲ್ಲ. ಅಲ್ಲಿ ನಾವು ಮನೆಗೆ ದನಗಳಿಗೆ ಜೋಳ ಗಿಳ ಬೆಳೆಸ್ತಾ ಇದ್ವಿ. ಅದನ್ನೇ ಕಿತ್ತು ನಾವು ಮನೆಗೆ ತಂದು ಈ ಎಮ್ಮೆ ಆಕಳುಗಳಿಗೆ ಹಾಕ್ತಾ ಇದ್ವಿ. ಹಾಗೆ ಅಂತ ಕಷ್ಟ ಅಂದರೆ ನನಗೆ ಕೆಲಸ ಎಲ್ಲ ಕಲಿಸಿದ್ಲು, ಒಕ್ಕಲ್ತನ ಕಲಿಸಿದ್ಲು, ಹೋಗೋದು ಬರೋದು ಕಲಿಸಿದ್ಲು. ಮತ್ತು ಈ ಒಂದು ದಿನಾಲೂ ನಮ್ಮನ್ನು ಸಾಯಂಕಾಲ ಕರೆಕ್ಟ್ 8 ಗಂಟೆಗೆ ಲ್ಯಾಂಪ್ ಹಚ್ಚಿ ಕುಂಡ್ರಿಸಿ ಓದಾಕ ಇದನ್ನು ಮಾಡ್ತಾಯಿದ್ಲು. ಮತ್ತು ಮುಂಜಾನೆ ಎಲ್ಲ ಸ್ನಾನ ಮಾಡಿಸಿ ನಮ್ಮ ಪಾಟಿ ಪುಸ್ತಕ ಎಲ್ಲ ಚೀಲ ಕೊಟ್ಟು ಸ್ಕೂಲಿಗೆ ಕಳಿಸ್ಕೊಡ್ತಾ ಇದ್ಲು. ಮತ್ತು ಆ ರೀತಿ ಶಿಸ್ತುಬದ್ಧವಾದಂಥ ಜೀವನ ಕಲಿಸಿದ್ಲು. ಮತ್ತು ಎರಡನೇದಾಗಿ ಅವ್ಳಿಗೇನಂದರೆ ಸುಳ್ಳು ಹೇಳೋದು ಲೈಕ್ ಆಗ್ತಿರ್ಲಿಲ್ಲ. ಯಾವುದು ಏನು ಮಾಡಿದ್ರು ನಡೀತಿತ್ತು, ಆಕಿ ಸುಳ್ಳು ಹೇಳೋದು ಲೈಕ್ ಚೆನ್ನಾಗಿ ಹೊಡೆದು ಬಿಟ್ಟಿದ್ದು. ಪ್ರತಿಯೊಬ್ಬ ಮಗುವಿಗೂ ಕೂಡ ತನ್ನ ತಾಯಿ ಒಂದು ವಿಶಿಷ್ಟವಾದ ತಾಯಿ. ಹಾಗೆ ನಮ್ಮ ಅಮ್ಮ ತಂಡದವರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅಲ್ಲಿರುವಂತಹ ವಿಶಿಷ್ಟ ಅಮ್ಮಂದ್ರ ಕೆಲವು ಚಿತ್ರಣವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅಂಥದ್ರಲ್ಲಿ ಒಂದು ಅಪರೂಪದ ಅಮ್ಮನ ಒಂದು ಕಿರುಚಿತ್ರವನ್ನ ನೋಡಿ ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯ ಕಣ್ಣು ಅಂತಾರೆ KS ನರಸಿಂಹಸ್ವಾಮಿಯವರು. ನಮ್ಮ ಬದುಕಲ್ಲಿ ಸದಾ ನಮ್ಮನ್ನು ಕಾಪಾಡುವ ಕಣ್ಣು ಅಂದರೆ ತಾಯಿ. ದೈಹಿಕವಾಗಿ ಬೌದ್ಧಿಕವಾಗಿ ಎಷ್ಟೇ ನಾವು ಬೆಳೆದಿದ್ರೂ ಅದಕ್ಕೆ ತಾಯಿನೇ ಕಾರಣ. ತಾಯಿ ನಮ್ಮನ್ನು ಬೆಳೆಸೋದಕ್ಕೆ ಪಡೋ ಪರಿಶ್ರಮ ಅರ್ಥ ಆಗಬೇಕು ಅಂದರೆ ಈ ಕಥೆನ ನೀವು ನೋಡಬೇಕು. ನಾವು ಒಂಥರ ಮನೆಯಿಂದ ಆ ಮಗುವನ್ನು ಹಿಡ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ಯುದ್ಧಕ್ಕೆ ಹೊರಟ ಸೈನಿಕನಂತೆ ಹೋಗಬೇಕು, ಯಾವುದಕ್ಕೂ ರೆಡಿಯಾಗಿ ಹೋಗಬೇಕು ಹೇಳ್ತಾರಲ್ವ ಆ ಥರ. ಅವರು ಒಳ್ಳೇದು ಹೇಳಿದರೆ ಪ್ರೀತಿಯಿಂದ ನಮ್ಮನ್ನು ಕನ್ಸಿಡರ್ ಮಾಡುವವರು ಇದ್ದಾರೆ, ಹಾಗೆ ನಮ್ಮನ್ನು ಬೇಕಂತಲೇ ಚುಚ್ಚಿ ಮಾತಾಡುವವರು ಇದ್ದಾರೆ. ಸೊ ಎಷ್ಟೋ ಮಕ್ಕಳ ಪೇರೆಂಟ್ಸ್ ಅವ್ರನ್ನ ಹೊರಗೆ ತರಲ್ಲ ಹೇಳಿದರೆ ಮೇನ್ ಇದಕ್ಕೋಸ್ಕರ. ಅವಳಿಗೆ ನನಗೆ ಈ ಥರ ಮಗು ಅಂತ ಹೇಳೋಕ್ಕೆ ನಾಚಿಗೆ ಅಥವಾ ಇದರಿಂದ ಅಲ್ಲ. ಜನರು ಆ ಮಗುವನ್ನು ಕರ್ಕೊಂಡು ಆ ತಾಯಿ ಹೊರಗೆ ಬಂದಾಗ ಅವ್ರನ್ನ ನಡೆಸ್ಕೊಳ್ಳುವ ರೀತಿ ಕೇಳಿದ್ರಲ್ಲ. ನಮ್ಮ ನಡುವೆ ಇರೋ ಜನಕ್ಕೆ ಹೃದಯವಂತಿಕೆ ಇದ್ದು ಬಿಟ್ಟರೆ ಏನನ್ನು ಬೇಕಾದರೂ ಸಹಿಸಬಹುದು. ಬಟ್ ಕೆಲವರಂತೂ ಮಾನಸಿಕ ಅಂಗವೈಕಲ್ಯರು. ಇಂಥ ಜನನಿಂದೆಯನ್ನು ತಾಯಿ ಮಾತ್ರ ಸಹಿಸ್ಕೋತಾಳೆ. ಆಕೆಯ ಸಂಕಟ ಬೇರೆ ಯಾರಿಗೂ ಅರ್ಥವಾಗಲ್ಲ. ಈ ವಿನಯ ಅವರು ಬೆಂಗಳೂರಿನವರು. ತಮ್ಮ ಮಗುವಿಗಾದ ತೊಂದರೆಯಿಂದ ಎಲ್ಲ ಕಡೆಯಲ್ಲೂ ಹಿಂಸೆ ಅನುಭವಿಸ್ತವರು. ಮಗುವಿನ ಬೌದ್ಧಿಕತೆ ರೂಪುಗೊಳ್ಳಬೇಕಾಗಿದ್ದ ಪ್ಲೇ ಹೋಮ್ನಿಂದ ಹಿಡಿದು ಎಲ್ಲ ಕಡೆಯೂ ನಿಂದನೆ ಅವಮಾನಗಳೇ. ಆದರೆ ಆ ಮಕ್ಕಳ ಪೇರೆಂಟ್ಸ್ ಅನ್ನೋರು ಯಾರಿದ್ದಾರೆ
ಆ ಅಡ್ಮಿನಿಸ್ಟ್ರೇಷನ್ ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅವರುಗಳೆಲ್ಲ ತುಂಬ ಹೇಳಿದರೆ ಅದು ತುಂಬ ಕೀಳಾಗಿ ನಡೆಸ್ಕೊಳ್ತಿದ್ರು. ನಮ್ಮ ತಪ್ಪುಗಳು ಇಲ್ದಿದ್ರೂ ನಮ್ಮನ್ನು ರೆಸ್ಪಾನ್ಸಿಬಲ್ ಮಾಡೋದು ಇಲ್ಲ. ಇನ್ನು ಬೇರೆ ಪೇರೆಂಟ್ಸ್ಗಳ ಹತ್ರ ನಾನು ಕೇಳಿದ್ದೀನಿ, ಏನು ಹೇಳಿದರೆ ಡೊನೇಷನ್ ಕೀಳಕ್ಕೆ ಇದು ಒಂದು ಸಾಧನವನ್ನಾಗಿ ಮಾಡ್ತಾರೆ. ಇಷ್ಟೆಲ್ಲ ಹಿಂಸೆ ಅನುಭವಿಸಿದ ಮೇಲೆ ನನ್ನ ಮಗುವಿನ ಸಂಕಟ ಬೇರೆ ಮಗು ಬರಬಾರ್ದು, ಇಂಥ ಮಕ್ಕಳು ಯಾವುದೇ ಶಾಲೆಗೆ ಸೇರಿದ್ರು ತಂದೆ ತಾಯಿಗಳಿಗೆ ಅವಮಾನ ತಪ್ಪಿದ್ದಲ್ಲ, ಮತ್ತೆ ಮಗುವಿಗೆ ಸುಖ ಇರಲ್ಲ ಅಂತ ತೀರ್ಮಾನಿಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದಕ್ಕೋಸ್ಕರನೇ ನಾನು ಈ ಸ್ಕೂಲ್ ಶುರು ಮಾಡಿದ್ದು. ಯಾಕೆ ಹೇಳಿದರೆ, ಅವಳು ಒಂದು ಕಡೆ ಸಂತೋಷವಾಗಿ ಸೇಫ್ ಆಗಿರಬೇಕು, ಇನ್ನೊಂದು ಪೂರ್ತಿ ದಿನ ಅವಳು ನಮ್ಮ ಎದುರಲ್ಲೇ ಇದ್ದರೆ ಖಂಡಿತ ಸರ್ ನಮಗೆ ಡಿಪ್ರೆಷನ್ ಶುರುವಾಗುತ್ತೆ. ನನ್ನ ಹಾಗೆ ಉಳ್ದ ಪೇರೆಂಟ್ಸಿಗೂ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನೊಂದು ಶುರು ಮಾಡಿದೆ, ನನ್ನ ಮಗುವನ್ನು ನೋಡಬೇಕು, ಅದರ ಜೊತೆ ನನ್ನ ಮಗಳನ್ನು ಇದು ಮಾಡಬೇಕಾದ್ರೆ ಅವಳ ಜೊತೆ ಇನ್ನೊಂದು 4 ಮಕ್ಕಳಿಗೆ ನಾನು ಹೆಲ್ಪ್ ಮಾಡಬೇಕು. ಇಂಥ ಸಹೃದಯ ಸರಳ ಸಜ್ಜನಿಕೆಯ ತಾಯಂದ್ರು ನಮ್ಮಲ್ಲಿ ಅನೇಕರಿದ್ದಾರೆ. ಇಂಥವರನ್ನು ಪ್ರೋತ್ಸಾಹಿಸೋ ಗೌರವಿಸೋ ಹೃದಯವಂತಿಕೆ ನಮ್ಮ ಸುತ್ತಲ ಜನಕ್ಕಿದ್ರೆ ಅಷ್ಟೇ ಸಾಕು. ಮಾನಸಿಕವಾಗಿ ತುಂಬ ನೊಂದಿದ್ದಾಗ ಯಾರೇ ಎಷ್ಟೇ ಸಾಂತ್ವನ ಹೇಳಿದ್ರು ಕೂಡ ಅಮ್ಮನಿಂದ ಒಂದು ಸಾಂತ್ವನದ ಮಾತು ಬಂದ್ರೆ ಬಹಳ ಸಮಾಧಾನ ಕೊಡುತ್ತೆ ಅಂತ ನಮ್ಮ ಹೇಳ್ತಾರೆ. ತಾಯಿ ಧೈರ್ಯಸ್ಥೆ, ಸುಮ್ಮನೆ ಸಾಂತ್ವನ ಹೇಳೋದಷ್ಟೇ ಅಲ್ಲ, ಅವಳು ಈವನ್ ನಾನು ಕಾರ್ಯಾಚರಣೆ ಪಡೆಗೆ ಹೋದಾಗ ನಂದು ಪೋಸ್ಟಿಂಗ್ ಆರ್ಡರ್ ಬಂದಾಗ ಭಾಳ ಜನ ನಮ್ಮ ಮನೆಗೆ ಹೋಗಿ ಹೇಳಿದ್ದಾರೆ, ನಿಮ್ಮ ಶಂಕರ್ ಹೇಳಿ ಹೋಗ್ಬೇಡತ್ತ, ಅಲ್ಲೆಲ್ಲ ಹೋದವರೆಲ್ಲ ಸತ್ತೇ ಬಂದಿದ್ದಾರೆ ಅಂತ, ಹೋಗ್ಲಿ ನನ್ನ ಮಗ ಏನ್ ತಪ್ಪಿಲ್ಲ ಮಾಡಿ ಬರ್ಲಿ ಅಂತ ಹೇಳಿದ್ದಾರೆ. ಸರ್, ಈಗ ನಿಮ್ಮ ಮನೆಯ ವಾತಾವರಣ ಹೇಗಿತ್ತು ಅಂದ್ರೆ, ಒಂದ್ ಕಡೆಯಲ್ಲಿ ನಿಮಗೆ ಈ ಮಿಲಿಟರಿ ಟ್ರಕ್ಗಳ ಆಕರ್ಷಣೆ, ಶಿವಾಜಿ ಮಹಾರಾಜನ ಧೈರ್ಯದ ಆಕರ್ಷಣೆ, ಇನ್ನೊಂದು ಕಡೆಯಲ್ಲಿ ನಿಮ್ಮ ಮನೆಗೆ ತುಂಬಾ ಸಾಧು ಸಂತರು, ಪುರುಷರು, ಪುಣ್ಯ ಪುರುಷರು ಎಲ್ಲ ಬರ್ತಾ ಇದ್ರು. ಎರಡೂ ಕಡೆಯಿಂದನೂ ನಿಮ್ಗೆ ಇನ್ಫ್ಲೂಯೆನ್ಸ್ ಆಗುವಂತ ಸಾಧ್ಯತೆ ಇತ್ತು. ಆದ್ರೆ ನೀವು ಇದ್ರ ಕಡೆಗೆ ಹೆಚ್ಚು ಹೇಗೆ ಆಕರ್ಷಿತರಾದ್ರಿ ಅಂತ? ಅಂದರೆ ಆ್ಯಕ್ಚುಲಿ ನಿಜವಾಗಿ ಹೇಳ್ಬೇಕಂದ್ರೆ, ನಾನು ಅಸಿಸ್ಟೆಂಟ್ ಕಮಿಷನರ್ ರಾಜೀನಾಮೆ ಕೊಡ್ಬಂದು ನಮ್ಮ ತಾಯಿ ತಂದೆ ಕೇಳಿಲ್ಲ. ನನಗೆ ತಂದೆ ಸಮಾನರಾದಂಥ ಒಬ್ಬರು ಜಿಲ್ಲಾಧಿಕಾರಿಗಳಿದ್ದರು, ಚಂದಾವರ್ಕರ್ ಅಂತ. ಅವರು ನನಗೆ ಭಾಳ ಬುದ್ಧಿ ಹೇಳಿ, ನಿನಗೆ ಅರ್ಥ ಆಗಲ್ಲ ಶಂಕರ್, ನೀನು ಹೋಗು ಅಂತೇಳಿ ಕಳಿಸಿದ್ರು. ನಾನು ತೀರ್ಮಾನ ಹೇಳಿದ್ಮೇಲೆ ನಮ್ಮವ್ವ ಸ್ವಲ್ಪ ಕೋಪ ಮಾಡ್ಕೊಂಡ್ರು. ಏನು ಅವಶ್ಯಕತೆ ಇತ್ತು ಈ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಪ್ರಾಂತ್ ಸಾಹೇಬ್ ಹುದ್ದೆ ಬಿಟ್ಟು ಫೌಜ್ದಾರಾಗಿ ಹೋಗೋ ಅವಶ್ಯಕತೆ ಏನಿತ್ತು ನಿನಗೆ ಅಂತ ಅಂದ್ಲು. ಆಮೇಲೆ ತಿಳಿಸಿ ಹೇಳಿದ್ಮೇಲೆ ಯಾಕೆ ಸಮಾಧಾನ ಆಯಿತು. ಶಂಕರ್ ಬಿದ್ರಿ ಅವರ ಹೃದಯದ ಗಟ್ಸ್ಗೆ, ಮನಸ್ಸಿನ ಗಟ್ಸ್ಗೆ ತಡೆನೇ ಇಲ್ಲ. ಆದರೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಪುಟ್ಟ ತಡೆ ಬೇಕು, ವಿರಾಮ. ಯಾವ ಕಾಲದಲ್ಲಿಯೂ ಸಹಿತ ತಾಯಿಯಿಂದ ಮಕ್ಕಳಿಗೆ ಅನ್ಯಾಯ ಆಗಲ್ಲ. ತಾಯಿಯ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.